ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಡೈರೀಸ್. ಈ ಸಲ ಮಂಡ್ಯದಲ್ಲಿ ಫಸ್ಟ್ ಟೈಮ್ ಹಲಸು ಮೇಳ ಅಂತ ಮಾಡಿದರು. ತುಂಬ ಚೆನ್ನಾಗಿತ್ತು. ಇಲ್ಲಿ ಹಲಸಿನ ಹಣ್ಣಿಂದ ಮಾಡಿರುವಂಥ ಬೇರೆ ಬೇರೆ ಥರ ಐಟಮ್ಸ್ಗಳು ಸಿಗ್ತಾಯಿತ್ತು. ಹಲಸಿನ ಹಣ್ಣಿನ ಚಿಪ್ಸು, ಹಪ್ಪಳ, ಹಾಗೆ ಜಿಲೇಬಿ ಮತ್ತು ತುಂಬ ಥರ ವೆರೈಟೀಸ್ ಆಫ್ ಐಟಮ್ಸ್ ಇತ್ತು. ಹಾಗೆ ಹಲಸಿನ ಹಣ್ಣಿನ ಸಸಿ ಕೂಡ ಇಲ್ಲಿ ಸೇಲ್ ಮಾಡ್ತಿದ್ರು ಮತ್ತು ತುಂಬ ಫ್ರೂಟ್ಸ್ಗಳ ಸಸಿ ಕೂಡ ಇಲ್ಲಿ ಸಿಗ್ತಾಯಿತ್ತು. ಸೊ ಎಲ್ಲರೂ ಬನ್ನಿ, ನಮ್ಮ ಮಂಡ್ಯದ ಹಲಸಿನ ಮೇಳ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಇದು ಗ್ರೀನ್ ವರ್ಲ್ಡ್ ನರ್ಸರಿ ಅಂತ ಅವ್ರ ಕಡೆಯಿಂದ ಇಲ್ಲಿ ಹಲವಾರು ಹಣ್ಣಿನ ಸಸಿಗಳನ್ನ ಸೇಲ್ಗಿಟ್ಟಿದ್ರು. ಇದು ಅಲ್ಲದೆ ನಮಗೆ ಎಕ್ಸ್ಟ್ರಾ ಯಾವುದಾದ್ರೂ ಬೇರೆ ಸಸಿಗಳು ಬೇಕು ಅಂತ ಅಂದರೂ ಕೂಡ ಅವರ ನಂಬರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಸಸಿಗಳನ್ನ ತಗೊಳ್ಬೋದು. ಇಲ್ಲಿ ನನಗೆ ವಿಶೇಷ ಅಂತ ಅನಿಸಿದ್ದು ಚಂದ್ರ ಹಲಸು ಸಸಿ. ಅಂದರೆ ನಾರ್ಮಲ್ ಹಲಸಿನ ಹಣ್ಣಿಗಿಂತ ತುಂಬ ಸ್ವೀಟಾಗಿರುತ್ತೆ, ಹಾಗೆ ನೋಡಲಿಕ್ಕೆ ಕೂಡ ಸ್ವಲ್ಪ ಆರೆಂಜಿಶ್ ಕಲರಲ್ಲಿರುತ್ತೆ. ತುಂಬ ಸ್ವೀಟಾಗಿತ್ತು. ಅಲ್ಲಿ ಸೇಲ್ಗಿಟ್ಟಿದ್ರು, ಟೇಸ್ಟ್ ಮಾಡಿದ್ವಿ ನಾವು, ತುಂಬ ಚೆನ್ನಾಗಿತ್ತು. ನೀವೆಲ್ಲರೂ ನಿಮ್ಮ ಊರಲ್ಲಿ ಮುಂಚೆನೇ ನೋಡಿರ್ಬೋದು ಚಂದ್ರ ಹಲಸು ಸಸಿ ಅಥವಾ ಮರ. ನಾನು ಫಸ್ಟ್ ಟೈಮ್ ನೋಡಿದ್ದೆ, ಸೊ ಹಾಗೆ ವಿಶೇಷ ಅಂತ ಅನ್ನಿಸ್ತು. ಸೊ ಹಾಗೆ ಇಲ್ಲಿ ಎಲ್ಲ ಥರ ಹೂಗಳು ಹಾಗೆ ತರಕಾರಿಗಳ ಸೀಡ್ಸ್ಗಳನ್ನ ಸೇಲ್ ಮಾಡ್ತಾಯಿದ್ರು. ಇದು ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಯಾವುದೇ ರೀತಿಯ ಪೆಸ್ಟಿಸೈಡ್ಸ್ಗಳನ್ನ ಬಳಸದೇ ರೈತರು ಬೆಳೆದಿರೋವಂಥ ಬೇಳೆ, ಕಾಳುಗಳು ಹಾಗೂ ಸಿರಿಧಾನ್ಯಗಳನ್ನ ಸೇಲ್ ಮಾಡ್ತಾಯಿದ್ರು. ಹಾಗೆ ಶುದ್ಧ ದೇಸಿ ತುಪ್ಪ ಮತ್ತು ಜೇನುತುಪ್ಪ ಕೂಡ ಇತ್ತು. ಇದು ನಿಮ್ಮೆಲ್ಲರಿಗೂ ಗೊತ್ತು ಅಂತ ಅಂದ್ಕೊಳ್ತೀನಿ. ಹುಣಸೆ ಹಣ್ಣಿನ ಚಾಕ್ಲೇಟ್ ನಾವೆಲ್ಲರೂ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತಿಂತಾಯಿದ್ವಿ. ನೆನಪಿದೆ ಅನಿಸುತ್ತೆ ನಿಮಗೂ ಎಲ್ಲರಿಗೂ. ಹಾಗೆ ನಮ್ಮ ಬೊಂಬೆ ನಾಡು ಚನ್ನಪಟ್ಟಣದಿಂದ ಮರದ ಆಟಿಕೆಗಳನ್ನೂ ಕೂಡ ಇಲ್ಲಿ ಸೇಲ್ಗಿಟ್ಟಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಮರದಲ್ಲಿ ಮಾಡಿರುವಂಥ ಆಟಿಕೆಗಳು ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡೋಕ್ಕೂ ಅಷ್ಟೇ ತುಂಬ ಕಲರ್ಫುಲ್ಲಾಗಿತ್ತು. ಹಾಗೆ ಇದು ಖುಷಿ ಪಬ್ಲಿಕೇಶನ್ಸ್ ಅವ್ರ ಕಡೆಯಿಂದ ಹಲವಾರು ಬುಕ್ಗಳು ಸೇಲ್ಗಿತ್ತು. ಕತೆ, ಕಾದಂಬರಿಗಳು ಹಾಗೆ ಚಿಕ್ಕ ಮಕ್ಕಳಿಗೆ ಬೇಕಾಗಿರುವಂಥ ಸಣ್ಣ ಕತೆ ಪುಸ್ತಕಗಳು ಕೂಡ ಇತ್ತು. ಇಲ್ಲೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿಟ್ಟಿದ್ರು. ಇನ್ನು ಈ ಸೇಲ್ ಮತ್ತು ಎಕ್ಸಿಬಿಷನ್ ಅಂತ ಬಂದಾಗ ಹೆಣ್ಮಕ್ಳಿಗೆ ಫಸ್ಟ್ ಕಣ್ಣು ಯಾವುದ್ರ ಮೇಲೆ ಹೋಗುತ್ತೆ ಹೇಳಿ? ಈ ಬಟ್ಟೆ ಶಾಪ್ ಮೇಲೆ ಹೋಗೋದು. ಸೊ ಇಲ್ಲೂ ಅಷ್ಟೇ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಟಾಪ್ಗಳು, ಪ್ಲಾಜೋ ಪ್ಯಾಂಟ್ಸ್, ತುಂಬ ಎಲ್ಲ ಥರ ಬಟ್ಟೆ ವೆರೈಟೀಸ್ಗಳ ಕಲೆಕ್ಷನ್ ಕೂಡ ಇತ್ತು. ಹಾಗೆ ಖಾದಿ ಶರ್ಟ್ಸು, ಪಂಚೆ, ಶಲ್ಯ ಮತ್ತು ಬೆಡ್ಶೀಟ್ಸ್, ಟವಲ್ಸ್ ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇಲ್ಲಿ ಇಟ್ಟಿದ್ರು. ಇನ್ನೊಂದು ತುಂಬ ಒಳ್ಳೆ ಕಲೆಕ್ಷನ್ ಇರುವಂಥ ಸ್ಟಾಲ್ ಅಂತ ಅಂದರೆ ಇದು ಇಳಕಲ್ ಸೀರೆ ಸ್ಟಾಲ್. ಅವ್ರು ಇಳಕಲಿಂದಾನೇ ಸೀರೆಗಳನ್ನ ನೇಯ್ಗೆ ಮಾಡಿ ತಂದು ಇಲ್ಲಿ ಸೇಲ್ ಮಾಡ್ತಿದ್ರಂತೆ. ಸೊ ಹಾಗೆ ಇದು ಎಲ್ಲ ತರಹದ ಉಪ್ಪಿನಕಾಯಿಗಳ ಸ್ಟಾಲ್. ತುಂಬ ಚೆನ್ನಾಗಿತ್ತು ಇಲ್ಲೂ ಕೂಡ. ಹಾಗೆ ಇದು ನೋಡಿ, ಒಂದೇ ಒಂದು ಚಕ್ಲಿ ಒತ್ತೋ ಮೆಷಿನಲ್ಲಿ 20 ಥರ ಬೇರೆ ಬೇರೆ ಪ್ಲೇಟ್ಸ್ಗಳನ್ನ ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ಡಿಸೈನಲ್ಲಿ ಚಕ್ಲಿಗಳನ್ನ ಮಾಡ್ಬೋದಂತೆ.
ಇನ್ನೊಂದು ಹೆಣ್ಮಕ್ಳ ಫೇವ್ರೇಟ್ ಸ್ಟಾಲ್ ಬಂತು ಕ್ಲಿಪ್ಸು, ಹೇರ್ ಬ್ಯಾಂಡ್ಸು, ಹಾಗೆ ತುಂಬ ಕಲರ್ಫುಲ್ ಆಗಿರುವಂಥ ಮಣಿ ಸರಗಳು ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಬಳೆಗಳ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು. ಕೊರಿಯನ್ ಸೀರೀಸ್ ಅಥವಾ ಡ್ರಾಮಾಸ್ ನೋಡಿರೋರಿಗೆ ಗೊತ್ತಿರುತ್ತೆ BTS ಅಂತ. BTS ಯಾರಿಗೆ ಗೊತ್ತಿಲ್ಲ ಹೇಳಿ. BTS ಅವರು ಫೇಮಸ್ ಆಗಿರೋದಕ್ಕೆ ಅಲ್ವಾ ನಮ್ಮ ಇಂಡಿಯಾದಲ್ಲಿ ಕೂಡ ಬಂದಿದ್ದಾರೆ. ಕೊರಿಯನ್ನಿಂದ ಇಂಡಿಯಾಗೆ ಬಂದು ನಮ್ಮ ಮಂಡ್ಯಕ್ಕೆ ಕೂಡ ಬಂದಿದ್ದಾರೆ ನೋಡಿ. ಹಾಗೆ ಗೋಬಿ ಮಂಚೂರಿ ಮಿಕ್ಸ್ ಕೂಡ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಅಂದರೆ ಗೋಬಿ ಮಂಚೂರಿ ಪೌಡರ್ ರುಚಿ ಬ್ರ್ಯಾಂಡ್ ಅವ್ರದ್ದು. ಅದನ್ನು ತಂದು ನಾವು ಡೈರೆಕ್ಟ್ ಗೋಬಿ ಜೊತೆ ಕಲಿಸ್ಬಿಟ್ಟು ಫ್ರೈ ಮಾಡಿದರೆ ಸೂಪರಾಗಿರೋ ಗೋಬಿ ಮಂಚೂರಿ ರೆಡಿ ಆಗುತ್ತಂತೆ ನೋಡಿ. ಎಳ್ನೀರನ್ನು ನಾವು ಮನೆಯಲ್ಲಿ ಕಟ್ ಮಾಡಿ ಕುಡಿಲಿಕ್ಕೆ ಕಷ್ಟ ಆಗುತ್ತಲ್ಲ, ಸೊ ಆಗ ಈ ಇನ್ಸ್ಟ್ರೂಮೆಂಟ್ನ ಎಳ್ನೀರಿಗೆ ಹಾಕಿಬಿಟ್ಟು ಹೋಲ್ ಮಾಡಿಕೊಂಡು ಆರಾಮಾಗಿ ಎಳ್ನೀರನ್ನು ಕುಡಿಬೋದು. ಹಲಸಿನ ಮೇಳ ಅಂತ ಹೇಳಿಬಿಟ್ಟು ಹಲಸಿನ ಹಣ್ಣಿನ ಐಟಮ್ಸ್ ಏನೂ ತೋರಿಸ್ದೆ ಬೇರೆ ಎಲ್ಲ ತೋರಿಸ್ತಿದ್ದಾಳಲ್ಲ ಅಂತ ಅಂದ್ಕೊಳ್ಬೇಡಿ. ಇದೇ ನೋಡಿ ನಮ್ಮ ಹಲಸು ಮೇಳದ ಮೇನ್ ಸ್ಟಾಲ್. ಕುಂದಾಪುರದಿಂದ ಬಂದಿದ್ರಂತೆ ಇವರು. ಹಲಸಿನ ಹಣ್ಣಿನ ಜಿಲೇಬಿಯನ್ನು ಮಾಡಿ ಇಲ್ಲಿ ಸೇಲ್ ಮಾಡ್ತಾಯಿದ್ರು. ಹಾಗೆ ಹಲಸಿನ ಹಣ್ಣಿನ ಹಪ್ಪಳ, ಚಿಪ್ಸು ಮತ್ತು ಬೇರೆ ಬೇರೆ ಥರದ ಹಪ್ಪಳಗಳು, ಸಂಡಿಗೆ ಎಲ್ಲ ಇಲ್ಲಿ ಸೇಲ್ಗಿಟ್ಟಿದ್ರು. ಎಲ್ಲ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ನೋಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ನಮ್ಮ ಮಂಡ್ಯದ ಹಲಸು ಮೇಳಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.